ಮುಂಜಾನೆ ಸ್ನಾನ ಮಾಡಿದರೆ ಒಳ್ಳೆಯದ, ರಾತ್ರಿ ಸ್ನಾನ ಕೆಟ್ಟದ್ದ? ಜ್ಯೋತಿಷ್ಯದಲ್ಲಿದೆ ಇದಕ್ಕೆ ಉತ್ತರ. ಸ್ನಾನ ಎನ್ನುವುದು ಪ್ರತಿಯೊಬ್ಬನಿಗೂ ಮಹತ್ವವಿದೆ. ಸ್ವಚ್ಛವಾಗಿರಲು, ಆರೋಗ್ಯವಾಗಿರಲು ಪ್ರತಿದಿನ ಸ್ನಾನ ಮಾಡಲೇಬೇಕು ಎನ್ನುತ್ತದೆ ವಿಜ್ಞಾನ. ಆದರೆ ಯಾವಾಗ ಸ್ನಾನ ಮಾಡಬೇಕು, ಯಾವಾಗ ಸ್ನಾನ ಮಾಡಬಾರದು ಈ ಗೊಂದಲಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ಉತ್ತರ. ಶಾಸ್ತ್ರದ ಪ್ರಕಾರ ಸ್ನಾನದ ಸರಿಯಾದ ಸಮಯ ಮತ್ತು ದಿಕ್ಕು ನಿಮ್ಮ ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ಸ್ನಾನವನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಮಾಡುವುದು ಮುಖ್ಯವಾಗಿರುತ್ತದೆ. ಈ ಸ್ನಾನದ ಸಮಯವು ನಿಮ್ಮ ದೇಹವನ್ನು ಪ್ರವೇಶಿಸಲು ಉತ್ತಮ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ನಿಮಗೆ ತಾಜಾತನ ಮತ್ತು ಧನಾತ್ಮಕತೆಯನ್ನು ಒದಗಿಸುತ್ತದೆ. ಶಾಸ್ತ್ರದಲ್ಲಿ ಸ್ನಾನದ ದಿಕ್ಕಿಗೂ ಮಹತ್ವವಿದೆ. ಇದರ ಪ್ರಕಾರ ಸ್ನಾನಕ್ಕೆ ಸರಿಯಾದ ದಿಕ್ಕು ಪೂರ್ವ ಮತ್ತು ಉತ್ತರ. ಈ ದಿಕ್ಕುಗಳಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ದೇಹವು ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಸಮತೋಲನವನ್ನು ಅನುಭವಿಸುತ್ತೀರಿ. ಸ್ನಾನ ಮಾಡುವ ದಿಕ್ಕು ಮತ್ತು ಸರಿಯಾದ ಸಮಯವನ್ನು ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಸ್ನಾನಕ್ಕೆ ಬಹಳ ಮಹತ್ವವಿದೆ. ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಾಂತಿ ಎಂದು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ದೇವತೆಗಳಿಗೆ ಅಭಿಷೇಕ ಮಾಡಿದರೆ ಇಷ್ಟಾರ್ಥಗಳು ಈಡೇರುತ್ತವೆ, ಪಾಪಗಳು ನಾಶವಾಗುತ್ತವೆ ಎನ್ನುವ ನಂಬಿಕೆಯಿದೆ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರತಿದಿನ ಸ್ನಾನ ಮಾಡಬೇಕೆಂಬ ನಿಯಮವಿದೆ. ಅದನ್ನು ಅನುಸರಿಸುವ ವ್ಯಕ್ತಿ ಆರೋಗ್ಯವಾಗಿರುತ್ತಾನೆ. ಆದರೆ ಸ್ನಾನ ಮಾಡಲು ಸರಿಯಾದ ಸಮಯ ಯಾವಾಗ? ಮಧ್ಯಾಹ್ನ ಸ್ನಾನ ಅಥವಾ ಇಲ್ಲವೇ? ನೀವು ಸಂಜೆ ಸ್ನಾನ ಮಾಡಿದರೆ ಏನಾಗುತ್ತದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಶಾಸ್ತ್ರಗಳ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಲು ಇದು ಅತ್ಯುತ್ತಮ ಸಮಯ ಎಂದು ಪರಿಗಣಿಸಲಾಗಿದೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಲಾಗದವರು ಶಿವ ಅಥವಾ ಹರಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು. ಬ್ರಹ್ಮ, ಹರಿ ಮತ್ತು ಶಿವ ಮುಹೂರ್ತಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ನೀವು ಸಂಜೆಯು ಸ್ನಾನ ಮಾಡಬಹುದು. ಶಾಸ್ತ್ರಗಳಲ್ಲಿ ಇದಕ್ಕೆ ನಿಬಂಧನೆ ಇದೆ. ಶಾಸ್ತ್ರಗಳ ಪ್ರಕಾರ ಸ್ನಾನಕ್ಕೆ ಬ್ರಹ್ಮ ಮುಹೂರ್ತವು 3:30ರಿಂದ 5:30ರವರೆಗೆ ಇರುತ್ತದೆ. ಅದರ ನಂತರ ಸ್ನಾನಕ್ಕೆ ಶಿವ ಮುಹೂರ್ತವು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಇರುತ್ತದೆ. ನಂತರ ಹರಿ ಮುಹೂರ್ತವು 8ರಿಂದ 10 ಗಂಟೆಯವರೆಗೆ ಇರುತ್ತದೆ. ಈ ಶುಭ ಮುಹೂರ್ತಗಳಲ್ಲಿ ಸ್ನಾನ ಮಾಡುವುದರಿಂದ ಆರೋಗ್ಯ ಪ್ರಯೋಜನಗಳು ದೊರೆಯುತ್ತವೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯ ನಂತರ ಸ್ನಾನ ಮಾಡುವವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಪ್ರೇತ ಮುಹೂರ್ತವು ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ನಡೆಯುತ್ತದೆ. ಪ್ರೇತ ಮುಹೂರ್ತದಲ್ಲಿ ಸ್ನಾನ ಮಾಡುವ ವ್ಯಕ್ತಿಗೆ ರೋಗಗಳು ಮತ್ತು ರಕ್ತಹೀನತೆ ಉಂಟಾಗಬಹುದು. ಯಾವುದೋ ಕಾರಣಕ್ಕಾಗಿ ನೀವು ಮಧ್ಯಾಹ್ನ ಸ್ನಾನ ಮಾಡಬೇಕಾದರೆ ಸ್ನಾನದ ನಂತರ ನೀವು ಸಂಧ್ಯಾ ವಂದನೆ, ಆರತಿ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ನೀವು ಆರೋಗ್ಯವಂತರಾಗಿ ಮತ್ತು ದೋಷಗಳಿಂದ ಮುಕ್ತರಾಗುತ್ತೀರಿ. ನಿಮಗೆ ಬೆಳಗ್ಗೆ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ನೀವು ಸಂಜೆ 4ರಿಂದ 7 ಗಂಟೆಯವರೆಗೆ ಸ್ನಾನ ಮಾಡಬಹುದು. ಅದರ ನಂತರ ಸಂಜೆ ಆರತಿ ಮಾಡಿದರೆ ದೋಷ ಪರಿಹಾರವಾಗುತ್ತದೆಯಂತೆ. ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡುವವನು ಜ್ಞಾನ, ಬುದ್ಧಿ, ಶಕ್ತಿ, ಆರೋಗ್ಯ, ಸುಖ, ಶಾಂತಿ ಇತ್ಯಾದಿಗಳನ್ನು ಪಡೆಯುತ್ತಾನೆ. ಹರಿ ಮತ್ತು ಶಿವ ಮುಹೂರ್ತಗಳಲ್ಲಿ ಸ್ನಾನ ಮಾಡುವವರಿಗೆ ಕೀರ್ತಿ, ಯಶಸ್ಸು, ಸಂಪತ್ತು, ಸುಖ, ಶಾಂತಿ, ಆರೋಗ್ಯ ಇತ್ಯಾದಿಗಳು ಲಭಿಸುತ್ತವೆ. ಮಧ್ಯಾಹ್ನ ಸ್ನಾನವನ್ನು ಏಕೆ ಮಾಡಬಾರದು? ಬೆಳಗ್ಗೆ 8ರಿಂದ 10 ಗಂಟೆಯ ಸಮಯವು ಸ್ನಾನ ಮಾಡುವುದಕ್ಕೆ ಶುಭ ಸಮಯವಾದರೆ ಅದರ ನಂತರದ ಸಮಯ ಅಂದರೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗಿನ ಸಮಯವನ್ನು ಸ್ನಾನ ಮಾಡುವುದಕ್ಕೆ ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ.
ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಓರ್ವ ವ್ಯಕ್ತಿಯು ಅನಾರೋಗ್ಯಕ್ಕೆ ಗುರಿಯಾಗುತ್ತಾನೆ. ಅನಾರೋಗ್ಯದಿಂದ ಮುಕ್ತರಾಗುವುದಕ್ಕಾಗಿ ನೀವು ಈ ಮುಹೂರ್ತದಲ್ಲಿ ಸ್ನಾನ ಮಾಡಬಾರದು. ಸಂಜೆಯ ಸ್ನಾನ ಪ್ರಯೋಜನವೇ? ಕೆಲವೊಮ್ಮೆ ಒಂದಲ್ಲ ಒಂದು ಕಾರಣಕ್ಕಾಗಿ ನಮಗೆ ಮಧ್ಯಾಹ್ನದ ಸಮಯದಲ್ಲೂ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಒಂದು ವೇಳೆ ಇಂತಹ ಪರಿಸ್ಥಿತಿ ಎದುರಾದರೆ ಆಗ ನೀವು ಮಧ್ಯಾಹ್ನ ಸ್ನಾನದ ನಂತರ ಸಂಧ್ಯಾ ವಂದನೆ, ಆರತಿ ಮತ್ತು ಗಾಯತ್ರಿ ಮಂತ್ರವನ್ನು ಜಪಿಸಿ. ಇದರಿಂದ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಾಗಲಿ ಅಥವಾ ದೋಷಗಳಾಗಲಿ ಎದುರಾಗುವುದಿಲ್ಲ. ಮುಂಜಾನೆ ಸ್ನಾನ ಮಾಡಲು ಸಾಧ್ಯವಾಗದೇ ಇರುವವರು ಮಧ್ಯಾಹ್ನವನ್ನು ಬಿಟ್ಟು ಸಂಜೆ ಕೂಡ ಸ್ನಾನ ಮಾಡಬಹುದು. ಸಂಜೆ ನೀವು ಸ್ನಾನ ಮಾಡುವುದಾದರೆ ಸಂಜೆ 4ರಿಂದ 7 ಗಂಟೆಯವರೆಗೆ ಸ್ನಾನ ಮಾಡಬಹುದು. ಇದರ ನಂತರ ಸಂಧ್ಯಾ ವಂದನೆಯನ್ನು ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸ್ನಾನ ಮಾಡುವಾಗ ಈ ತಪ್ಪುಗಳನ್ನು ಮಾಡದಿರಿ. ದೀರ್ಘಕಾಲ ತನಕ ನೀವು ಸ್ನಾನ ಮಾಡಿದರೆ ಅದರಿಂದ ದೇಹದಲ್ಲಿನ ಕಲ್ಮಶ, ಕೊಳೆ ದೂರವಾದರೂ ಇದು ಚರ್ಮಕ್ಕೆ ಅಗತ್ಯವಿರುವಂತಹ ಸಾರಭೂತ ತೈಲವನ್ನು ನಾಶ ಮಾಡುವುದು. 10 ನಿಮಿಷಕ್ಕಿಂತಲೂ ಕಡಿಮೆ ಸಮಯ ಸ್ನಾನ ಮಾಡಬೇಕೆಂದು ಹೇಳಲಾಗುತ್ತದೆ. ಎಷ್ಟು ಬೇಗ ಸ್ನಾನ ಮಾಡುತ್ತೀರೋ ಅಷ್ಟು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ನೀವು ಹಲವಾರು ಬಕೆಟ್ ನೀರಿನಿಂದ ಸ್ನಾನ ಮಾಡಿದರೂ ಅದರ ಪ್ರಯೋಜನ ಮಾತ್ರ ಕಡಿಮೆ. ಒಟ್ಟಿನಲ್ಲಿ ಪ್ರತಿದಿನ ಸ್ನಾನ ಮಾಡುವುದು ಆರೋಗ್ಯ ಮತ್ತು ಸ್ವಚ್ಛತೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.